ಹಾಯ್ ಹಲೋ ಗಾಯ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಡೇ 2 ಮಿನಿ ಲಾಗ್. ಸಾರಿ ಗಾಯ್ಸ್, ಬೆಳಗ್ಗೆನೇ ವಿಡಿಯೋ ಮಾಡೋದು ಮರ್ತೋಯ್ತು. ಈವ್ನಿಂಗ್ ನೆನಪಾಗ್ತಿದೆ, ಅಯ್ಯೋ ವಿಡಿಯೋ ಮಾಡಿಲ್ಲ ಅಂತ. ಸಾರಿ ಫಾರ್ ದಟ್. ನೆಕ್ಸ್ಟ್ ಈ ಥರ ಆಗೋದಿಲ್ಲ. ಆಲ್ರೆಡಿ ಟೈಮ್ 4:30 ಆಗಿಬಿಟ್ಟಿದೆ. ಪಿಜ್ಜಾ ಆರ್ಡ್ರ್ ಮಾಡಿದ್ವಿ, ನಾವೆಲ್ಲ ಆರ್ಡ್ರ್ ಮಾಡಿದ್ದು, ಕಂಪನಿಯಿಂದ ಆರ್ಡ್ರ್ ಮಾಡಿದ್ದು. ಕಂಪನಿ ಮೀನ್ಸ್ ಹಾಸ್ಪಿಟಲಲ್ಲಿ ನಮ್ಮ ಡಾಕ್ಟರ್ಸಿಗೆ ಟಾಕ್ ಇತ್ತು. ಆ ಟಾಕ್ ಮುಗಿದ ಮೇಲೆ ಪಿಜ್ಜಾ ಆರ್ಡ್ರ್ ಮಾಡಿದ್ದು ಕಂಪನಿ ಗಾಯ್ಸ್ ಅವರೆಲ್ಲ. ಸೊ ಆ ಕಂಪನಿಯವರು ಒಂದು ಮಿನಿಮಮ್ 50 ಬಾಕ್ಸಸ್ ಆರ್ಡ್ರ್ ಮಾಡಿದ್ರು. ಆ 50 ಬಾಕ್ಸಲ್ಲಿ ಒಬ್ಬೊಬ್ಬರಿಗೆ ನಮಗೆ 2 ಪಿಜ್ಜಾಸ್ ಬರ್ತಿತ್ತು. ಸೊ ನಾನು 1 ಬಾಕ್ಸ್ ಪಿಜ್ಜಾ ಅಲ್ಲೇ ಆಲ್ರೆಡಿ ತಿಂದ್ಬಿಟ್ಟಿದ್ದೆ. ಇನ್ನೊಂದು ಬಾಕ್ಸ್ ಪಿಜ್ಜಾ ನಾನು ಸ್ವಾತಿಗೆ ತಂದು ಕೊಟ್ಟೆ. ಆಮೇಲೆ ಡ್ರೆಸ್ ಇಡೋಣ ಅಂತ ಹೋಗಿದ್ದೆ ಕಬೋರ್ಡ್ ಒಳಗೆ. ಫುಲ್ಲು ಮೆಸ್ಸಿ ಆಗಿತ್ತು. ಸೊ ಎಲ್ಲ ತೆಗ್ದಾಕಿ ಜೋಡಿಸೋಣ ಅಂತ ಹೋಗಿದ್ದೆ. ನೋಡಿ ಫಸ್ಟ್ ಲುಕ್ ಹೆಂಗಿದೆ ಅಂತ. ಜೋಡಿಸೋಣ ಅಂತ ಎಲ್ಲ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗೆಲ್ಲ ಬೇಗ 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 ಮರ್ಚಿಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ. ಇದು ಆಫ್ಟರ್. ತುಂಬ ಸ್ಪೇಸ್ ಏನಿಲ್ಲ, ಓನ್ಲಿ 3 ಸ್ಟೆಪ್ಸ್ ಕೊಟ್ಟಿದ್ದಾರೆ. PG ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಬೇಕು. ಮಾತಾಡ್ತಾ ರಿಸಲ್ಟ್ ಬಂದಿತ್ತು ಸ್ವಾತಿದು MCAದು. ನೋಡಿ ಅವಳು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಾ ಇದ್ದಾಳೆ. ಗೈಸ್, ಅವಳು ಕನ್ನಡ ಕೇಳಿಸ್ಕೊಳ್ಳಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಅವಳು ಕನ್ನಡ ಹೆಂಗೆ ಮಾತಾಡ್ತಾಳೆ ಅನ್ನೋದು ಕಮೆಂಟ್ ಮಾಡಿ. ಬಿಕಾಸ್ ಅವಳು ಕರ್ನಾಟಕದವಳಲ್ಲ. ಅವರಿಬ್ಬರು ಪಾರ್ಟಿ ಕೊಡಿಸ್ತೀನಿ ಬಾ ಅಂತ ಕರೀತಾ ಇದ್ದಾಳೆ. ನಾವು ಬೇಡ ಬೇಡ ಅಂತ. ಬಿಕಾಸ್ ಪಾಸ್ ಆಗಿದ್ದಾಳೆ ಅಷ್ಟೇ ಹೇಳ್ತೀನಿ. ಪರ್ಸೆಂಟೇಜ್ ಮಾರ್ಕ್ಸ್ ಎಲ್ಲ ಹೇಳೋದಿಲ್ಲ. ಮಾತಾಡಲಿ ಏನ್ ಅಲ್ಲೇ ತರ್ತೀನಿ ಅಂತ ಹೇಳಿ. ನಿಮ್ಗೆ ಏನ್ ಬೇಕು ಅಂತ ನಾನು ಕೇಳಿದೆ. ಇವಾಗ ನನ್ ಬಂದೆ ಫ್ರೆಶ್ ಜ್ಯೂಸ್ ತಗೊಂಡ್ ಬರೋಣ. ಡೈಲಿ ಫ್ರೆಶ್ ಜ್ಯೂಸಸ್ ಆಯ್ತಾ. ನೋಡು ಸ್ವಾತಿ ಪಾಸ್ ಆಗ್ಬಿಟ್ಲು MCA ಡಿಸ್ಟಿಂಕ್ಷನ್. ನಮ್ಮ ಜೊತೆ ಇದ್ದಾರೆ ಡಿನ್ಸಿ. ಕಪ್ ಕಾಣಿಸ್ತಾ ಇದೀಯಾ? ಡಿನ್ಸಿ ಡೇಚಮ್ಮ ಅವರೇ ಊಟ ಮಾಡಲ್ವಾ? ಸ್ವಾತಿ ಹೊರಟಿಯಾ? ಗೈಸ್, ಊಟ ಮಾಡ್ಕೊಂಡು ಮತ್ತೆ ಸಿಗುವ. ಬಾಯ್. ಗೈಸ್, ಇವತ್ತು ಥರ್ಸ್ಡೇ ಅಲ್ವಾ, ಜೀರಾ ರೈಸ್ ಮತ್ತು ಪನ್ನೀರ್ ಎಲ್ಲ ಮಾಡಿರ್ತಾರೆ. ನನಗೆ ಇಷ್ಟ ಆಗಲ್ಲ. ಸೊ ಹೊರಗೆ ಹೋಗಿ ಎಗ್ ರೈಸ್ ತರೋಣ ಅಂತ ಹೋಗ್ತಿದ್ದೀನಿ. ಶವರ್ಮಾ ಕಾಟ್ ಹತ್ರ ಬಂದು ಎಗ್ ರೈಸ್ ತೊಗೊಳ್ಳೋಣ ಅಂದ್ಕೊಂಡು ಎಗ್ ರೈಸ್ ಪಾರ್ಸಲ್ ಹೇಳಿದ್ದೀವಿ. ಹೇಳಿಬಿಟ್ಟು ಈ ಕಡೆ ಸೈಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ ನಿಮಗೋಸ್ಕರ. ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಬಂದು PGಗೆ ನೋಡಿ ತೋರಿಸ್ತಾ ಇದ್ದೀನಿ ಎಗ್ ರೈಸ್. ಕಲರ್ ಫುಲ್ ಹಾಕ್ಬಿಟ್ಟಿದ್ದಾರೆ. ಇದರಿಂದ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ. ಜಾಸ್ತಿ ಹೊರಗಿನ ತಿನ್ನಬೇಡಿ, ನಾನು ತಿಂತೀನಿ ಅಂತ. ಮನೆಯಿಂದ ಏನೋ ಪೌಡ್ರ್ ಅಲ್ಲ, ಅದರಲ್ಲಿ ಏನಿದೆ? ಇದೇನು ಪೌಡ್ರ್ ಇದೆ? ಅದು ಜೀರಿಗೆ ಪೌಡ್ರ್. ಜೀರಾ ಗೊತ್ತಾಗುತ್ತೆ ನಮಗೆ ಸ್ಮೆಲ್. ನಾನು ಇದೇ ಮಾಡ್ತೀನಿ ಗುರು. ನೋಡಿ, ಬಿಸಿನೀರು ಇದೆಯಾ? ಇದು ಮೆಣಸಿನ ಪುಡಿ ಸಮಥಿಂಗ್ ಏನೋ. ಮೆಣಸಿನ ಪುಡಿ ಹಾಕ್ಕೊಡ್ತಾರೆ ಸ್ಟಮಕ್ ಪೇನ್ಗೆ. ಹೋಗ್ಬಾ. ಬಿಸಿನೀರಿಗೆ ಜೀರಿಗೆ ಅವ್ರ ಮಮ್ಮಿ ಫುಲ್ಲು ಗ್ರೈಂಡ್ ಮಾಡಿದ್ದಾರೆ. ಸಣ್ಣ ಗ್ರೈಂಡ್ ಮಾಡಿಬಿಟ್ಟು ಬೆಚ್ಚಗಿರೋ ನೀರ, ಫುಲ್ ಬಿಸಿ ಇದೆಯಾ ನೀರು? ಫುಲ್ಲು ಬಿಸಿ ಇದೆ ನೀರು. ಅದಕ್ಕೆ ಹಾಕೊಂಡು ಕುಡಿತಾರೆ. ತುಂಬ ಸ್ಟಮಕ್ ಪೇನ್ ಇದ್ರೆ ಅದು ಕುಡೀರಿ. ಇಲ್ಲಾಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡೀರಿ. ಸಣ್ಣ ಆಗ್ಬಿಡ್ತೀರಾ. ಜೀರಿಗೆ ವಾಟರ್ ಏನಾಗತ್ತೆ? ಡೈಜೆಷನ್ ಮತ್ತೆ ಸ್ಟಮ್ಮಿ ಕರಗತ್ತೆ. ಯೂಟ್ಯೂಬಲ್ಲಿ ನೋಡಿದೀನಿ ನಾನು. ಹೀಟ್ ಆಗುವಾಗ ಕುಡಿಬೇಕು. ಪೀರಿಯಡ್ಸ್ ಟೈಮಲ್ಲಿ ಹೀಟ್ ಆಗಿದ್ದಾಗ, ಆಮೇಲೆ ಜೀರ್ಣಶಕ್ತಿಗೆ ಇದು ಕುಡಿಬೋದು ಗೈಸ್. ಓಕೆನಾ? ನಾನು ಇವಳ ಹತ್ರ ಈಗ 10 ನಿಮಿಷ ಬಿಸಿನೀರಿಗೆ ಇಸ್ಕೊತಿದ್ದೀನಿ ಗೈಸ್. ಅವಳು ಬೈಕೊಳಲ್ಲ ಗೈಸ್. ಊಟ ಎಲ್ಲ ಆದಮೇಲೆ 1 ಗ್ಲಾಸ್ ಹಾಟ್ ವಾಟರ್ ಕುಡಿದು ನನ್ನ ಡೇನ ಕಂಪ್ಲೀಟ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ದೆನ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ಲವ್ ಯು ಆಲ್. ಗುಡ್ ನೈಟ್. ಸಿ ಯು ಸೂನ್. ಬಾಯ್.